ನೋಡಿ, ಯಾರು ಈ ರೀತಿ ಅಕ್ರಮ ಕಟ್ಟಡಗಳನ್ನ ಸರಿಯಾದ ರೀತಿ ಇಲ್ಲದೆ ಶಕ್ತಿ ಇಲ್ಲದೆ ಬಿಲ್ಡಿಂಗ್ಗಳಿದ್ದಾರೆ ಅಂತವ್ರ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದೇವೆ. ಈಗಾಗಲೇ ನಮ್ಮ ಪೊಲೀಸವರು ಈ ಕಟ್ಟಡದ ಮಾಲೀಕರು ಯಾರಿದ್ರು ಬಾಡಿಗೆ ಕೊಟ್ಟು ಹೋಗಿದ್ದಾರೆ, ಈ ಅನಾಹುತಕ್ಕೆ ಕಾರಣ ಆಗಿದ್ದಾರೆ, ಅವ್ರನ್ನ ಈಗ ಕಾನೂನು ರೀತಿ ಅವ್ರನ್ನ ಅರೆಸ್ಟ್ ಮಾಡಲಾಗಿದೆ. ಸೊ ಮುಂದಕ್ಕೆ ನಾನು ಎಲ್ಲರಿಗೂ ಎಚ್ಚರಿಕೆ ಹೇಳ್ತಾ ಇದ್ದೀನಿ, ಇದು ನಾಳೆ ನೀವೇನಾದ್ರು ಹೀಗೆ ಮುಂಜಾಗ್ರತೆಯಾಗಿ ಇದನ್ನ ಪ್ರತಿ ಬಿಲ್ಡಿಂಗು ಕೂಡ ಇದು ಸರಿ ಮಾಡಲಿಲ್ಲ ಅಂತಂದ್ರೆ ನಿಮಗೂ ಕೂಡ ಇದೇ ಗತಿ ಬರ್ತದೆ ಅನ್ನೋ ಮಾತನ್ನ ಹೇಳ್ತೇನೆ. ನೋಡಿ, ಯಾರು ಈ ರೀತಿ ಅಕ್ರಮ ಕಟ್ಟಡಗಳನ್ನ ಸರಿಯಾದ ರೀತಿ ಇಲ್ಲದೆ ಶಕ್ತಿ ಇಲ್ಲದೆ ಬಿಲ್ಡಿಂಗ್ಗಳಿದ್ದಾರೆ ಅಂತವ್ರ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದೇವೆ. ಈಗಾಗಲೇ ನಮ್ಮ ಪೊಲೀಸವರು ಈ ಕಟ್ಟಡದ ಮಾಲೀಕರು ಯಾರಿದ್ರು ಬಾಡಿಗೆ ಕೊಟ್ಟು ಹೋಗಿದ್ದಾರೆ, ಈ ಅನಾಹುತಕ್ಕೆ ಕಾರಣ ಆಗಿದ್ದಾರೆ, ಅವ್ರನ್ನ ಈಗ ಕಾನೂನು ರೀತಿ ಅವ್ರನ್ನ ಅರೆಸ್ಟ್ ಮಾಡಲಾಗಿದೆ. ಸೊ ಮುಂದಕ್ಕೆ ನಾನು ಎಲ್ಲರಿಗೂ ಎಚ್ಚರಿಕೆ ಹೇಳ್ತಾ ಇದ್ದೀನಿ, ಇದು ನಾಳೆ ನೀವೇನಾದ್ರು ಹೀಗೆ ಮುಂಜಾಗ್ರತೆಯಾಗಿ ಇದನ್ನ ಪ್ರತಿ ಬಿಲ್ಡಿಂಗು ಕೂಡ ಇದು ಸರಿ ಮಾಡಲಿಲ್ಲ ಅಂತಂದ್ರೆ ನಿಮಗೂ ಕೂಡ ಇದೇ ಗತಿ ಬರ್ತದೆ ಅನ್ನೋ ಮಾತನ್ನ ಹೇಳ್ತೇನೆ. ನೋಡಿ, ಯಾರು ಈ ರೀತಿ ಅಕ್ರಮ ಕಟ್ಟಡಗಳನ್ನ ಸರಿಯಾದ ರೀತಿ ಇಲ್ಲದೆ ಶಕ್ತಿ ಇಲ್ಲದೆ ಬಿಲ್ಡಿಂಗ್ಗಳಿದ್ದಾರೆ ಅಂತವ್ರ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದೇವೆ. ಈಗಾಗಲೇ ನಮ್ಮ ಪೊಲೀಸವರು ಈ ಕಟ್ಟಡದ ಮಾಲೀಕರು ಯಾರಿದ್ರು ಬಾಡಿಗೆ ಕೊಟ್ಟು ಹೋಗಿದ್ದಾರೆ, ಈ ಅನಾಹುತಕ್ಕೆ ಕಾರಣ ಆಗಿದ್ದಾರೆ, ಅವ್ರನ್ನ ಈಗ ಕಾನೂನು ರೀತಿ ಅವ್ರನ್ನ ಅರೆಸ್ಟ್ ಮಾಡಲಾಗಿದೆ. ಸೊ ಮುಂದಕ್ಕೆ ನಾನು ಎಲ್ಲರಿಗೂ ಎಚ್ಚರಿಕೆ ಹೇಳ್ತಾ ಇದ್ದೀನಿ, ಇದು ನಾಳೆ ನೀವೇನಾದ್ರು ಹೀಗೆ ಮುಂಜಾಗ್ರತೆಯಾಗಿ ಇದನ್ನ ಪ್ರತಿ ಬಿಲ್ಡಿಂಗು ಕೂಡ ಇದು ಸರಿ ಮಾಡಲಿಲ್ಲ ಅಂತಂದ್ರೆ ನಿಮಗೂ ಕೂಡ ಇದೇ ಗತಿ ಬರ್ತದೆ ಅನ್ನೋ ಮಾತನ್ನ ಹೇಳ್ತೇನೆ. ನೋಡಿ, ಯಾರು ಈ ರೀತಿ ಅಕ್ರಮ ಕಟ್ಟಡಗಳನ್ನ ಸರಿಯಾದ ರೀತಿ ಇಲ್ಲದೆ ಶಕ್ತಿ ಇಲ್ಲದೆ ಬಿಲ್ಡಿಂಗ್ಗಳಿದ್ದಾರೆ ಅಂತವ್ರ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದೇವೆ. ಈಗಾಗಲೇ ನಮ್ಮ ಪೊಲೀಸವರು ಈ ಕಟ್ಟಡದ ಮಾಲೀಕರು ಯಾರಿದ್ರು ಬಾಡಿಗೆ ಕೊಟ್ಟು ಹೋಗಿದ್ದಾರೆ, ಈ ಅನಾಹುತಕ್ಕೆ ಕಾರಣ ಆಗಿದ್ದಾರೆ, ಅವ್ರನ್ನ ಈಗ ಕಾನೂನು ರೀತಿ ಅವ್ರನ್ನ ಅರೆಸ್ಟ್ ಮಾಡಲಾಗಿದೆ. ಸೊ ಮುಂದಕ್ಕೆ ನಾನು ಎಲ್ಲರಿಗೂ ಎಚ್ಚರಿಕೆ ಹೇಳ್ತಾ ಇದ್ದೀನಿ, ಇದು ನಾಳೆ ನೀವೇನಾದ್ರು ಹೀಗೆ ಮುಂಜಾಗ್ರತೆಯಾಗಿ ಇದನ್ನ ಪ್ರತಿ ಬಿಲ್ಡಿಂಗು ಕೂಡ ಇದು ಸರಿ ಮಾಡಲಿಲ್ಲ ಅಂತಂದ್ರೆ ನಿಮಗೂ ಕೂಡ ಇದೇ ಗತಿ ಬರ್ತದೆ ಅನ್ನೋ ಮಾತನ್ನ ಹೇಳ್ತೇನೆ. ನೋಡಿ, ಯಾರು ಈ ರೀತಿ ಅಕ್ರಮ ಕಟ್ಟಡಗಳನ್ನ ಸರಿಯಾದ ರೀತಿ ಇಲ್ಲದೆ ಶಕ್ತಿ ಇಲ್ಲದೆ ಬಿಲ್ಡಿಂಗ್ಗಳಿದ್ದಾರೆ ಅಂತವ್ರ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದೇವೆ. ಈಗಾಗಲೇ ನಮ್ಮ ಪೊಲೀಸವರು ಈ ಕಟ್ಟಡದ ಮಾಲೀಕರು ಯಾರಿದ್ರು ಬಾಡಿಗೆ ಕೊಟ್ಟು ಹೋಗಿದ್ದಾರೆ, ಈ ಅನಾಹುತಕ್ಕೆ ಕಾರಣ ಆಗಿದ್ದಾರೆ, ಅವ್ರನ್ನ ಈಗ ಕಾನೂನು ರೀತಿ ಅವ್ರನ್ನ ಅರೆಸ್ಟ್ ಮಾಡಲಾಗಿದೆ. ಸೊ ಮುಂದಕ್ಕೆ ನಾನು ಎಲ್ಲರಿಗೂ ಎಚ್ಚರಿಕೆ ಹೇಳ್ತಾ ಇದ್ದೀನಿ, ಇದು ನಾಳೆ ನೀವೇನಾದ್ರು ಹೀಗೆ ಮುಂಜಾಗ್ರತೆಯಾಗಿ ಇದನ್ನ ಪ್ರತಿ ಬಿಲ್ಡಿಂಗು ಕೂಡ ಇದು ಸರಿ ಮಾಡಲಿಲ್ಲ ಅಂತಂದ್ರೆ ನಿಮಗೂ ಕೂಡ ಇದೇ ಗತಿ ಬರ್ತದೆ ಅನ್ನೋ ಮಾತನ್ನ ಹೇಳ್ತೇನೆ.